ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಸ್ಯೆಯನ್ನು ಸವಾಲು ಎಂದು ಸ್ವೀಕರಿಸಿ. ಹಾಗೆ ನೋಡಿದರೆ ಜೀವನವೇ ಸಮಸ್ಯೆ. ಅದಿಲ್ಲದ ವ್ಯಕ್ತಿಗಳೇ ಇಲ್ಲ. ಅವರೆಷ್ಟೇ ಶ್ರೀಮಂತರಾಗಿರಲಿ, ಅವರ ಸಮಸ್ಯೆಯೂ ಅಷ್ಟೇ ಶ್ರೀಮಂತವಾಗಿರುತ್ತದೆ. ಸಮಸ್ಯೆಯ ಸಂಗಾತಿ ಯಾರಂದ್ರೆ ಚಿಂತೆ. ಅವರಿಬ್ಬರು ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳ ಜೊತೆ ಸಖ್ಯ ಮಾಡುತ್ತಾರೆ. ಜೀವನ ಸಮಸ್ಯೆ, ಸಂಕಷ್ಟಮಯ ಎಂದ ಮೇಲೆ ಅದನ್ನು ಇಡಿಯಾಗಿ ಸ್ವೀಕರಿಸಿ ಅದರ ಜೊತೆ ಸಹಜೀವನ ನಡೆಸುವುದು ಅಷ್ಟೇ ಮುಖ್ಯ. ಪ್ರತಿದಿನವೂ ಸಮಸ್ಯೆ ಎಂದು ಕೈಕಟ್ಟಿ ಕುಳಿತರೆ ಬದುಕು ಸಾಗುವುದೆಂದು. ಸಮಸ್ಯೆಗೆ ಕೊನೆ ಎಂಬುದು ಇಲ್ಲ, ಅದು ನಿತ್ಯ ಧಾರಾವಾಹಿ. ಏನೋ ಸಂತಸದ ಸಮಯ ಕಳೆಯುತ್ತಿರುವಾಗಲೇ ಸಮಸ್ಯೆ ನಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಅದೇನು ನಮ್ಮಲ್ಲಿ ಕಾಯಂ ನಿವೇಶನವನ್ನೋ ಆಶ್ರಯವನ್ನೋ ಕೇಳುವುದಿಲ್ಲ. ಅದು ಕೆಲ ಕಾಲ ಇರುತ್ತದೆ. ಅದು ನಮ್ಮಲ್ಲಿದ್ದಾಗ ನಾವು ಅದನ್ನು ಹೇಗೆ ನಿಭಾಯಿಸುತ್ತೇವೆ, ನಾವು ಹೇಗೆ ವರ್ತಿಸುತ್ತೇವೆ ಎಂಬುದು ಬಹಳ ಮುಖ್ಯ. ಸಮಸ್ಯೆ ಬಂದಾಗ ಅಧೀರರಾದರೆ, ಬೆನ್ನು ತಿರುಗಿಸಿದರೆ ಅದು ನಮ್ಮನ್ನು ಬೆನ್ನಟ್ಟಿಯೇ ಬರುತ್ತದೆ. ಆದರೆ ಅದರ ಜೊತೆ ಮುಖಾಮುಖಿಯಾಗಿ ಕುಳಿತರೆ ಸಮಸ್ಯೆ ಜಾಗ ಖಾಲಿ ಮಾಡುತ್ತದೆ. ಸಮಸ್ಯೆ ಬಂದಾಗ ನಾವು ಮೊದಲಿಗಿಂತ ಶಾಂತರಾಗಿ ಉಪಾಯ ಮಾಡಿ ಅದನ್ನು ಪರಿಹರಿಸುವುದು ಹೇಗೆ ಎಂದು ಧೈರ್ಯದಿಂದ ಎದುರಿಸಿದರೆ ಅದೇ ಪರಿಹಾರ. ಇದು ನಿಮಗೆ ಅಚ್ಚರಿ ಎನಿಸಬಹುದು. ನಿಮಗೆ ಟಾಟಾ ಕಂಪನಿಯ GRD ಟಾಟಾ ಅವರು ಹೇಳಿದ ಒಂದು ಮಾತನ್ನು ನೆನಪಿಸಬೇಕು. ಸಮಸ್ಯೆ ಎದುರಾದಾಗ ಮೊದಲು ಮಾಡಬೇಕಾದ್ದು ಏನೆಂದರೆ ಅದನ್ನು ಸಮಸ್ಯೆ ಎಂದು ಭಾವಿಸಬಾರದು, ಆದರೆ ಅದನ್ನೇ ಸವಾಲು ಎಂದು ಸ್ವೀಕರಿಸಿ. ಆಗ ಅದೆಷ್ಟೇ ಕಠಿಣ ಸಮಸ್ಯೆಯಾಗಿದ್ದರೂ ಸವಾಲನ್ನು ಎದುರಿಸಲು ನಾವು ಹೆಣಗುತ್ತೇವೆ. ನಮ್ಮ ಮನಸ್ಥಿತಿಯಲ್ಲಾದ ಬದಲಾವಣೆಯೇ ನಮ್ಮಲ್ಲಿ ಅಗಾಧ ಪರಿವರ್ತನೆಯನ್ನು ತರುತ್ತದೆ. ಟಾಟಾ ಈ ಮಾತನ್ನು ಹೇಳಿದರೆ ಎಂದರೆ ಇದು ನಿಜಕ್ಕೂ ಪ್ರಾಕ್ಟಿಕಲ್ ಆಗಿರಲೇಬೇಕು. ಲಕ್ಷಾಂತರ ಕೋಟಿ ರು ವ್ಯವಹಾರ ಮಾಡಿದ, ಜಗತ್ತನ್ನು ನೋಡಿದ ಮನುಷ್ಯನ ಅನುಭವದ ಮಾತಿದು. ಸಮಸ್ಯೆ ನಮ್ಮನ್ನು ಅಧೀರರನ್ನಾಗಿ ಮಾಡುತ್ತದೆ. ಸವಾಲು ನಮ್ಮನ್ನು ಸದಾ ಉರಿದುಂಬಿಸುತ್ತದೆ. ಎಲ್ಲವೂ ಸಮಸ್ಯೆಯೇ ಆಗಿದ್ದರೆ ಯಾರು ಮೌಂಟ್ ಎವರೆಸ್ಟ್ ಏರುತ್ತಿರಲಿಲ್ಲ, ಜಗತ್ತನ್ನು ಸೈಕಲಲ್ಲೂ ಕಾಲ್ನಡಿಗೆಯಲ್ಲೋ ಸುತ್ತುತ್ತಿರಲಿಲ್ಲ, ಸಾಗರವನ್ನು ಈಜುತ್ತಿರಲಿಲ್ಲ, ಚಂದ್ರಲೋಕಕ್ಕೆ ಹೋಗುತ್ತಿರಲಿಲ್ಲ, ಗಣಿತದ ಸಮಸ್ಯೆಯನ್ನು ಬಿಡಿಸುತ್ತಿರಲಿಲ್ಲ. ನಿಮ್ಮ ಮಗಳಿಗೆ ಮದುವೆ, ಮಗನಿಗೆ ಓದಿಸುವುದು, ಮನೆ ಕಟ್ಟುವುದು ಸಮಸ್ಯೆಯಲ್ಲ, ಅದು ಕರ್ತವ್ಯ ಹಾಗೂ ಪ್ರೀತಿಯ ಸವಾಲು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.